ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಹೆಸರುಬೇಳೆ, ರಾಗಿ ಮತ್ತು ಅಕ್ಕಿ ಹಾಕಿ ದೋಸೆ ಮಾಡೋದು ಮತ್ತು ಹೆಸರುಬೇಳೆ ಅಕ್ಕಿ ದೋಸೆನ ಇಡ್ಲಿನ ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ಇಡ್ಲಿ, ಹೆಸರುಬೇಳೆ ಅಕ್ಕಿ ಹಾಕಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ನಾನೊಂದು ಅರ್ಧ ಗ್ಲಾಸಷ್ಟು ರಾಗಿ ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ರಾಗಿ ಹಾಕ್ಕೊಂಡ್ಮೇಲೆ ನಾನು ಅದೇ ಕಾಲು ಗ್ಲಾಸಿನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಾಲು ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಂಡು ಅದಕ್ಕೆ ನಾನು 1 ಕಪ್ಪು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ದೋಸೆ ಅಕ್ಕಿ ಹಾಕ್ಕೊಂಡು 1 ಕಪ್ಪಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ಹೆಸರುಬೇಳೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು 2-3 ಸರಿ ತೊಳ್ಕೊಳ್ಳೋಣ. ಚೆನ್ನಾಗಿ ರಾಗಿಲಿ ಮತ್ತು ಅಕ್ಕಿಲೆಲ್ಲ ಧೂಳಿರುತ್ತಲ್ವ, ರಾಗಿಲಿ ತುಂಬಾ ಧೂಳಿರುತ್ತೆ, ಅದು ಚೆನ್ನಾಗಿ ಹೋಗೋ ತನಕ ತೊಳ್ಕೊಂಡು ನೀರು ಹಾಕಿ ನೆನೆಕಿಡೋಣ. ಇವಾಗ ಇಡ್ಲಿಗೆ ನಾನು 1 ಗ್ಲಾಸು 1.5 ಗ್ಲಾಸು ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಅಕ್ಕಿ 1.5 ಗ್ಲಾಸು, ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕಿ ಅರ್ಧ ಗ್ಲಾಸಷ್ಟು, 1/4 ಗ್ಲಾಸಷ್ಟು ನಾನು ಹೆಸರುಬೇಳೆ ಹಾಕ್ತಾಯಿದ್ದೀನಿ ಮತ್ತು 1/4 ಗ್ಲಾಸಷ್ಟು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ನಾನು ಇಡ್ಲಿಗೆ 1 ಕಪ್ಪಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಕಪ್ಪಲ್ಲಿ 1 ಕಪ್ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ದೋಸೆಗೆ ಅರ್ಧ ಕಪ್ಪಿನಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕಿಲ್ಲ, ಅನ್ನ ಹಾಕಿದ್ದೀನಿ. ಉಳಿದಿರೋ ಅನ್ನ ಇದ್ದರೆ ಹೀಗೆ ಮಾಡ್ಕೋಬೋದಾಗುತ್ತೆ. ಅದು ಕೂಡ ತುಂಬ ಮೆತ್ತಗೆ ಸ್ಮೂತಾಗಿ ಹತ್ತಿ ಥರ ಇಡ್ಲಿ ಬರುತ್ತೆ. ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ದೋಸೆಗೆ ಅಕ್ಕಿ ಉದ್ದಿನಬೇಳೆ ಜಾಸ್ತಿ ಹಾಕಿದಾಗ ನಮಗೆ ಉದ್ದಿನಬೇಳೆ ಜಾಸ್ತಿ ಹಾಕಿದಾಗ ನಮಗೆ ದೋಸೆ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗುತ್ತೆ. ಇವಾಗ ನಾನು ಒಂದಿನ ಎಲ್ಲ ಬೆಳಗ್ಗೆ 10 ಗಂಟೆಗೆ ನೆನೆಗಿಟ್ಟಿದ್ದೆ. ನಾನು ಒಂದು ರಾತ್ರಿ 8 ಗಂಟೆಗೆ ಗ್ರೈಂಡಲ್ಲಿ ರುಬ್ಕೊಳ್ತಾ ಇದ್ದೀನಿ. ಪಾತ್ರೆ ನೋಡಿ ಎಷ್ಟು ತುಂಬಿಕೊಂಡಿದೆ ಅಂಥೇಳಿ. ಇದನ್ನೆಲ್ಲ ಇವಾಗ ತೊಳ್ಕೊಬೇಕು. ಗ್ರೈಂಡರ್ ತೊಳಿಬೇಕಲ್ವ, ಶಿಂಕಲ್ಲಿ ಜಾಗ ಬೇಕು, ಹಾಗಾಗಿ ತೊಳ್ಕೊಂಬಿಡ್ತೀನಿ. ಅದಕ್ಕೆ ಮುಂಚೆ ತೆಂಗಿನಕಾಯಿ ತಿರುವ್ಕೊಂಬಿಟ್ಟಿದ್ದೆ. ಹಸಿ ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ದೋಸೆ ಹಿಟ್ಟು ಆಗಿದೆ. ದೋಸೆ ಹಿಟ್ಟು ರುಬ್ಕೊಂಡಾಗಿದೆ. ದೋಸೆ ಹಿಟ್ಟನ್ನ ನೋಡಿ, ಇದು ಬಿರಿಯಾನಿ ಬಕೆಟ್, ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ತಂದಿದ್ದ ಬಕೆಟು ಇದು. ಚೆನ್ನಾಗಿರುತ್ತೆ ದೋಸೆ ಹಿಟ್ಟೆಲ್ಲ ಹಾಕ್ಕೊಳ್ಳೋದಕ್ಕೆ, ದಪ್ಪಗೆ ಚೆನ್ನಾಗಿದೆ ಅಂಥೇಳಿ ಇದನ್ನು ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಇವಾಗ 2ನೇ ಸರಿನೂ ಹಾಕ್ತಾಯಿದ್ದೀನಿ. 2ನೇ ಸರಿನೂ ಹಾಕಿ ರುಬ್ಕೊಂಡ್ಬಿಡ್ತಾಯಿದ್ದೀನಿ. ರುಬ್ಕೊಂಡು ಅದನ್ನು ತಕ್ಕೊಂಬಿಟ್ಟು ನೋಡಿ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟಿದ್ದೆ. ಒಂದು ಟ್ರಿಪ್ ರುಬ್ಬೋದಕ್ಕೆ ಹೆಂಗೂ ಅರ್ಧ ಗಂಟೆ ಆಗುತ್ತೆ. ಗ್ರೈಂಡ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಕಲ್ಲಲ್ಲಿ ರುಬ್ಬಿದ್ರೆ ಯಾವ ಥರ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಗ್ರೈಂಡ್ರಲ್ಲಿ ರುಬ್ಬಿದಾಗ. ನೀವು ನೋಡಿ ಮಿಕ್ಸಿಲಿ ಹಾಕಿ ನೋಡಿ, ನೀವು ಗ್ರೈಂಡ್ರಲ್ಲಿ ರುಬ್ಬಿ ನೋಡಿ, ಹಸಿಟ್ಟು ಕೂಡ ಚೆನ್ನಾಗಿ ಒದಗುತ್ತೆ. ಮತ್ತು ರುಚಿ ಕೂಡ ನಾವು ಕಲ್ಲಲ್ಲಿ ಎಷ್ಟು ರುಬ್ಬಿರ್ತೀವೋ ಅಷ್ಟೇ ರುಚಿ ಬಂದಿರುತ್ತೆ. ಯಾಕೆಂದರೆ ಕಲ್ಲಲ್ಲಿ ನಾವು ಗ್ರೈಂಡ್ರಲ್ಲಿ ರುಬ್ಬಿದಾಗ ತಣ್ಣಗೆ ಇರುತ್ತೆ. ಮಿಕ್ಸಿಲಿ ನಾವು ರುಬ್ಬಿದಾಗ ಅದು ಹಸಿಟ್ಟು ಬೆಂದುಬಿಡುತ್ತೆ. ಹಂಗಾಗಿ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಎರಡೂ ರುಬ್ಬಿ ಆಯಿತು. ನಾನು ಇನ್ಸ್ಟೆಂಟ್ ಹಾಕಿ ನೋಡಿ, ರಾಗಿ ಹಿಟ್ಟು, ಅಕ್ಕಿ, ಹೆಸರುಬೇಳೆ ದೋಸೆನ ನಾನು ಸ್ವಲ್ಪ ಅರ್ಧ ತೊಗೊಳ್ತಾ ಇದ್ದೀನಿ. ಅರ್ಧ ತೊಗೊಂಡು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಟೀ ಸ್ಪೂನ್ ಕಡಲೆಕಾಳು, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ, ಮತ್ತು ನೋಡಿ ಒಂದು ದೊಡ್ಡ ಈರುಳ್ಳಿನ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು 7-8 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಅರ್ಧ ಫ್ರೈ ಮಾಡ್ಕೊಳ್ತೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡು ಹಾಕಿದಾಗ ನಮಗೆ ರುಚಿನೂ ಚೆನ್ನಾಗಿರುತ್ತೆ. ಮತ್ತು ದೋಸೆನೂ ಚೆನ್ನಾಗಿ ನಮಗೆ ಸ್ವಲ್ಪ ತೆಳ್ಳಗೆ ಹಾಕೋದಕ್ಕೆ ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಕೂಡ ಇರೋದಿಲ್ಲ. ನೋಡಿ ಇವಾಗ ಇದನ್ನು ತಣ್ಣಗೆ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಇವಾಗ ರುಬ್ಬಿರೋ ದೋಸೆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿರೋ ದೋಸೆ ಹಿಟ್ಟನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸೇರಿಸ್ಕೊಂಡು ಇದಕ್ಕೆ 1 ಕಪ್ಪಿನಷ್ಟು ನಮ್ಮನೆ ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಇದಕ್ಕೆ ನೋಡಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ಹಾಕಿ ನೋಡಿ 1 ಕಪ್ಪಿನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಆಗಲೇ ಮಾಡ್ತಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮಾಡಬೇಕಾದ್ರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ರಾಗಿ ಮತ್ತು ಶುಗರು ಬಿ ಪಿ ಇರೋರಿಗೆಲ್ಲ ಚೆನ್ನಾಗಿರುತ್ತೆ. ಡಯಾಬಿಟಿಸ್ ಪೇಷಂಟ್ಗೆ
ಈ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ಇರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ, ಶುಗರು ಕಂಟ್ರೋಲಲ್ಲಿರುತ್ತೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಇದನ್ನು ತುಂಬ ದೋಸೆ ಹಿಟ್ಟಿಗೆ, ಮಾಮೂಲಿ ದೋಸೆ ಹಿಟ್ಟಿಗೆ ಮಾಡೋಷ್ಟು ತುಂಬ ನೀರಾಗಿ ನಾವು ಮಾಡೋಕ್ಕಾಗೋದಿಲ್ಲ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ ತಿರುಗಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಪಕ್ಕಕ್ಕೆ ಇಟ್ಬಿಡೋಣ. ಇದಕ್ಕೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ. ನಾನು ದೋಸೆಗೆ ಯಾವತ್ತೂ ಸೋಡಾ ಹಾಕೋದಿಲ್ಲ. ಹೆಂಚು ಕಾಯ್ದಿದೆ ನೋಡಿ, ದೋಸೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ನೋಡಿ ಸ್ವಲ್ಪ ತೆಳ್ಳಗೂ ಹಾಕ್ಕೋಬೋದು, ಸ್ವಲ್ಪ ಮಂದ ಬರುತ್ತೆ. ಮಾಮೂಲಿ ದೋಸೆಗಿಂತ ತೆಳ್ಳು ಕೂಡ ಹಾಕ್ಬೋದು, ಆದರೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಕಿತ್ತೋಗ್ಬೋದೇನೋ ಅಂಥೇಳಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಬರೀ ದೋಸೆ ಕೂಡ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಟೊಮೆಟೊ ಹಾಕಿ ಮೊಟ್ಟೆ ಹಾಕಿ ಚಟ್ನಿ ಮಾಡಿದ್ದೀನಿ. ಮೊಟ್ಟೆ ಚಟ್ನಿನ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ತುಂಬ ಲೆಂತ್ ಆಗೋಯಿತು, ದೋಸೆ ಇಡ್ಲಿ ಎರಡು ತೋರಿಸೋದ್ರಿಂದ. ನೋಡಿ ಇಷ್ಟು ಮಾಡಿದ್ದೀನಿ ದೋಸೆ. ಮಾಮೂಲಿ ಮತ್ತೆ ನಾಳೆ ಬೆಳಗ್ಗೆಗೆ ಇಡ್ಲಿ ಮಾಡ್ತಾಯಿದ್ದೀನಿ. ರಾತ್ರಿ ದೋಸೆ ಮಾಡಿದ್ದೆ, ಬೆಳಗ್ಗೆಗೆ ನೋಡಿ ಇಡ್ಲಿ ಹಿಟ್ಟು ಹುಳಿ ಬಂದಿದೆ. ನಾನು ಅರ್ಧ ಇಡ್ಲಿ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ. ಇನ್ನೊಂದು ದಿನ ಪಡ್ಡು ಮಾಡೋಣ ಅಂಥೇಳಿ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಇಡ್ಲಿ ಹಿಟ್ಟು ಎತ್ತಿಟ್ಟಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಸೋಡಾ ಹಾಕಿದ್ದೀನಿ. ಸೋಡಾ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ತಿರುಗಿಸ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ಕೊಬೇಕು, ತುಂಬ ನೀರು ಹಾಕ್ಕೊಬಾರ್ದು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನಾವು ತಟ್ಟೆಗೆಲ್ಲ ಎಣ್ಣೆ ಹಾಕಿಟ್ಟಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬೇಕಾದ್ರೆ ನೋಡಿ, ಒಂದು ನಿಂಬೆಹಣ್ಣು ಅಥವಾ ನೀವು ನಿಂಬೆಹಣ್ಣಿನ ಸಿಪ್ಪೆ ಬಿಸಾಕೋದಕ್ಕೆ ಬದಲು ಫ್ರಿಡ್ಜಲ್ಲೋ ಅಥವಾ ಎಲ್ಲಾದರೂ ಒಂದು ಹತ್ರ ಇಟ್ಕೊಂಡಿದ್ದು ಒಣಗಿದ್ರೂ ಪರವಾಗಿಲ್ಲ, ಅದನ್ನು ನಾವು ಈ ಇಡ್ಲಿ ಪಾತ್ರೆ ಒಳಗಡೆ ಹಾಕಿಬಿಟ್ರೆ ಕೆಳಗಡೆ ಇಡ್ಲಿ ಪಾತ್ರೆ ಕರೆ ಕಟ್ಟೋದಿಲ್ಲ. ನಿಮ್ಮ ಪಾತ್ರೆ ಕ್ಲೀನಾಗಿರುತ್ತೆ, ಬೆಳ್ಳಗೆ ಹಂಗೆ ಇರುತ್ತೆ. ಉಪ್ಪು ಕರೆ ಕಟ್ಟುತ್ತಲ್ವ ಇಡ್ಲಿ ಪಾತ್ರೆಯಲ್ಲಿ, ಕೆಳಗಡೆ ಉಪ್ಪಿನ ಕರೆ ಕಟ್ಬಿಡುತ್ತೆ. ಆ ಕರೆ ಕಟ್ಟೋದಿಲ್ಲ, ಬೆಳ್ಳಗಿರುತ್ತೆ. ಮತ್ತು ಮೊಟ್ಟೆ ಬೇಯಿಸುವಾಗ ಕೂಡ ನೀವು ಅದೇ ರೀತಿ ಹಾಕಿಬಿಟ್ರೆ ಕೂಡ ನಿಂಬೆಹಣ್ಣಿನ ಸಿಪ್ಪೆ ಅಥವಾ ನಿಂಬೆಹಣ್ಣಿನ ಸಿಪ್ಪೆ ಇಲ್ಲ ಅಂತಂದರೆ ಹುಣಸೆಹಣ್ಣು, ಒಂದು ಚಿಟಿಕೆ ಅಷ್ಟು ಹುಣಸೆಹಣ್ಣು, ಒಂದೇ ಒಂದು ಬೆರಳಿಗೆ ಆ ಥರದ ಹುಣಸೆಹಣ್ಣು ಹಾಕ್ಬಿಟ್ಟು ನಾವು ಅದನ್ನು ಕೆಳಗಡೆ ಹಾಕಿಬಿಟ್ರೆ ಮತ್ತು ಕರೆ ಎಲ್ಲ ಚೆನ್ನಾಗಿ ಹೋಗ್ಬಿಡುತ್ತೆ. ನಾವು ಬೆಳಗೋದಕ್ಕೆ ಅಷ್ಟೊಂದು ಈಸಿಯಾಗಿರುತ್ತೆ ಮತ್ತು ಕರೆಗಳು ಕಟ್ಟೋದಿಲ್ಲ. ನೋಡಿ ಇಡ್ಲಿ ಹಾಕಿದ್ದೀನಿ. ನಾನು 2 ತಟ್ಟೆ ಮಾತ್ರ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಯಾರೂ ತಿನ್ನೋರಿಲ್ಲ, ಮತ್ತು ಇದೇ ಉಳಿದೋಗ್ಬಿಡುತ್ತೆ 3 ತಟ್ಟೆನೂ ಹಾಕಿದ್ರೆ ಅಂದ್ಬಿಟ್ಟು ಹಾಕಿದ್ದೀನಿ. ಇಡ್ಲಿನೂ ಹಾಕಿದ್ದೀನಿ. ಮತ್ತು ಇದಕ್ಕೊಂದು ಚಟ್ನಿ ಮಾಡ್ಕೊಳ್ತಿದ್ದೀನಿ. ಕಡಲೆಪಪ್ಪು ತೆಂಗಿನಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಯನ್ನು ಮಾಮೂಲಿ ಎಲ್ಲರೂ ಮಾಡೋದೇ ಅಲ್ವ, ಅದಕ್ಕೆ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಿನಷ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊಂಡು ಒಂದು ಸ್ವಲ್ಪ 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಇದೆ, ಹಂಗಾಗಿ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆಯಷ್ಟು ಹುಣಸೆಹಣ್ಣು ಹಾಕ್ಕೊಂಡು, ಹುಳಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಒಂದೇ ಒಂದು ಚಿಟಿಕೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣಿಲ್ಲ, ಮಾವಿನಕಾಯಿ ಇತ್ತು, ತೋತಾಪುರಿ ಮಾವಿನಕಾಯಿ ಇತ್ತು, ಅದನ್ನು ಒಂದು 1/4 ಭಾಗದಷ್ಟು ಕಟ್ ಮಾಡಿ ಹಾಕಿದ್ದೀನಿ. ಇದೊಂದು ಚಟ್ನಿ ಡಿಫ್ರೆಂಟಾಗಿರುತ್ತೆ. ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಈಗ ಉಪ್ಪು ಹಾಕಿ ಚಟ್ನಿನೂ ರುಬ್ಕೊಳ್ತಾ ಇದ್ದೀನಿ. ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಹೇಗಿದೆ ಅಂತೇಳಿ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದಾಗುತ್ತೆ. ಯಾರದೇ ವಿಡಿಯೋ ನೋಡಿದ್ರೂ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಾವು ವಿಡಿಯೋ ಏನು ಮಾಡಿರ್ತೀವಿ ಹೇಗೆ ಅಂತ ಕಲ್ತ್ಕೊಳ್ಳೋದು ಏನಾದರೂ ಇರುತ್ತೆ. ನೀವು ಮಾಡೋದ್ರಲ್ಲಿ ಪ್ರತಿಯೊಬ್ಬರು ಮಾಡೋ ವಿಷಯದಲ್ಲಿ ಕಲ್ತ್ಕೊಳ್ಳೋದು ಏನಾದರೂ ಇರುತ್ತೆ. ಮತ್ತು ನಮ್ಮದು ಇನ್ನೂ 3 ಚಾನಲ್ ಇದೆ. ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದ್ರಾ ವ್ಲಾಗ್ಸ್ ಒಂದಿದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ ಅಂತ ಕೂಡ ಇದೆ. ಅದಕ್ಕೆ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ, ಹತ್ತಿ ಥರ ನಿಮಗೆ ನೋಡ್ತಾ ಇದ್ದಂಗೆ ಕಾಣ್ತಾ ಇದೆ. ಇಡ್ಲಿ ಯಾವ ಥರ ಬಂದಿದೆ ಅಂತೇಳಿ ಚೆನ್ನಾಗಿ ಬರುತ್ತೆ. ಹೆಸರುಬೇಳೆ ಹಾಕಿರೋದ್ರಿಂದ ನಮಗೆ ಆರೋಗ್ಯಕ್ಕೆ ಹೆಲ್ತಿ ಫುಡ್ ಅಂತ ಕೂಡ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ.
ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ ಗ್ರೂಪಲ್ಲಿ ಕೂಡ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಯಾವಾಗಲೂ ಇರಬೇಕು. ಮತ್ತು ನೋಡಿ, ನಿಮಗೇನಾದರೂ ಅಡುಗೆ ಬೇಕಾಗಿದ್ದರೂ ಹೇಳಿ, ನಾವು ಮಾಡಿ ತೋರಿಸ್ತೀವಿ. ಮತ್ತು ನಿಮಗೇನಾದರೂ ಬೇಕಿದ್ದರೆ ಹೇಳಿ, ಮತ್ತು ನಿಮಗೇನಾದರೂ ಗೊತ್ತಿರೋದಿದ್ದರೆ ಹೇಳಿ, ನಾವು ಅದನ್ನು ವೀಡಿಯೋ ಮಾಡಿ ಹಾಕ್ತೀವಿ. ನೋಡಿ ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ ನೋಡಿ, ನಿಮಗೆ ಗೊತ್ತಾಗ್ತಿದೆ ಹೇಗಿದೆ ಅಂತೇಳಿ. ಹತ್ತಿ ಥರ ಬಂದಿದೆ ಇಡ್ಲಿ, ಬಾಯಲ್ಲಿಟ್ಟರೆ ಕರಗೋಗಬೇಕು ಆ ಥರ ಬಂದಿದೆ ನೋಡಿ. ಇಡ್ಲಿನೂ ರೆಡಿಯಾಗಿದೆ, ದೋಸೆನೂ ರೆಡಿ ಇದೆ. ಇದು ಹೆಸರುಬೇಳೆ ಸೌತೆಕಾಯಿ ಹಾಕಿ ಪಪ್ಪು ಮಾಡಿದ್ದೆ, ಅದನ್ನು ವೀಡಿಯೋ ಮತ್ತೆ ಇನ್ನೊಂದು ಸರಿಯಾಗಿ ತೋರಿಸ್ತೀನಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.